ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಭಾಶಾಲಿ ಮಕ್ಕಳನ್ನು ನಾವು ತಪ್ಪಾಗಿ ಬೆಳೆಸುತ್ತಿದ್ದೇವಾ? ಒಂದು ಕ್ಷಣ ಕಲ್ಪನೆ ಮಾಡಿ ನೋಡಿ. ನಿಮ್ಮ ಮಗು 5ನೇ ವರ್ಷಕ್ಕೆ ಗಣಿತದ ಪ್ರಶ್ನೆಗಳನ್ನು ನಿಮಗಿಂತ ಬೇಗ ಉತ್ತರಿಸುತ್ತಿದೆಯೇ? 7 ವರ್ಷದಲ್ಲಿಯೇ ಪಿಯಾನೋ, ಕೀಬೋರ್ಡ್ ಮೇಲೆ ಹಿಡಿತ ಸಾಧಿಸಿದ್ದಾರೆಯೇ? 10ನೇ ವರ್ಷಕ್ಕೆ ಕೋಡಿಂಗ್ ಕಲಿತು ಅಪ್ಲಿಕೇಶನ್ ಮಾಡುತ್ತಿದ್ದಾನಾ? ಹಾಗಾದರೆ ನಾವು ಸಾಮಾನ್ಯವಾಗಿ ಏನು ಹೇಳುತ್ತೇವೆ? ಇವನು ಸಾಮಾನ್ಯ ಮಗು ಅಲ್ಲ, ಇವನು ಪ್ರತಿಭಾವಂತ ಎಂದು. ಆ ಕ್ಷಣದಲ್ಲಿ ಏನು ಆಗುತ್ತೆ ಗೊತ್ತಾ? ಆಟ ಅಲ್ಲಿಯೇ ನಿಲ್ಲುತ್ತದೆ. ಟೈಮ್ ಟೇಬಲ್ ತುಂಬುತ್ತದೆ. ಒಂದೇ ವಿಷಯಕ್ಕೆ ಒತ್ತಡ ಶುರುವಾಗುತ್ತದೆ. ಪೋಷಕರು ಹೇಳುತ್ತಾರೆ, ಈಗಲೇ ಕಾನ್ಸಂಟ್ರೇಟ್ ಮಾಡಬೇಕು, ಈಗಿಂದಲೇ ಒಂದೇ ಫೀಲ್ಡ್ನಲ್ಲಿ ಮುಂದುವರಿಯಬೇಕು, ಫ್ಯೂಚರ್ಗಾಗಿ ನಿನ್ನ ಸಮಯವನ್ನು ಡೆಡಿಕೇಟ್ ಮಾಡಬೇಕು. ಇನ್ನು ಶಿಕ್ಷಕರು ಹೇಳುತ್ತಾರೆ, ಇವನ ಟೈಮ್ ವೇಸ್ಟ್ ಆಗಬಾರದು, ಇವನು ಸ್ಪೆಷಲ್ ಕ್ಯಾಟಗರಿ. ಆದರೆ ಸ್ನೇಹಿತರೆ, ಇಂದು ವಿಶ್ವದ ಪ್ರಮುಖ ನ್ಯೂರೋ ಸೈನ್ಸ್ ವಿಜ್ಞಾನಿಗಳು, ಚಿಲ್ಡ್ರನ್ ಡೆವಲಪ್ಮೆಂಟ್ ತಜ್ಞರು, ಒಲಿಂಪಿಕ್ ಟ್ರೇನರ್ಸ್, ಎಜುಕೇಶನ್ ರಿಸರ್ಚರ್ಸ್ ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದಾರೆ: ಪ್ರತಿಭಾಶಾಲಿ ಮಕ್ಕಳನ್ನು ನಾವು ಬಹುಶಃ ತಪ್ಪಾಗಿ ಬೆಳೆಸುತ್ತಿದ್ದೇವೆ. ಹೌದು ಸ್ನೇಹಿತರೆ, ಇದು ಕೇವಲ ಒಪಿನಿಯನ್ ಅಲ್ಲ. 35,000ಕ್ಕೂ ಹೆಚ್ಚು ಅತ್ಯುನ್ನತ ಸಾಧಕರ ಮೇಲೆ ಮಾಡಿದ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಶೋಧನೆಯ ಫಲಿತಾಂಶವಾಗಿದೆ. ಇಲ್ಲಿ ನಮಗೆ ನಿಜಕ್ಕೂ ಮೂಡುವ ಪ್ರಶ್ನೆ ಎಂದರೆ, ಹಾಗಾದರೆ ಪ್ರತಿಭೆ ಅಂದರೆ ನಿಜಕ್ಕೂ ಏನು? ಬೇಗ ಸ್ಪೆಷಲೈಸ್ ಮಾಡಿದರೆ ನಿಜವಾಗಿಯೂ ಯಶಸ್ಸು ಬರುತ್ತದೆಯಾ? ಆಟ, ಅನ್ವೇಷಣೆ, ಆಸಕ್ತಿಗಳು ಏಕೆ ವಿಜ್ಞಾನದಲ್ಲಿ ಅಷ್ಟು ಪ್ರಮುಖವಾದದ್ದು ಎಂದು ನಾವು ಇಂದು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋಗೆ ಹೋಗುವ ಮೊದಲು ನೀವಿನ್ನೂ ಸ್ಟೋರಿ ಹಂಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮಾನವನ ಇತಿಹಾಸದ ಬಹುಕಾಲದಿಂದ ನಾವು ಒಂದು ನಂಬಿಕೆಯನ್ನು ಒತ್ತುಕೊಂಡು ಬಂದಿದ್ದೇವೆ. ಪ್ರತಿಭೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಕಾಣಬೇಕು, ಬೇಗ ಗುರುತಿಸಬೇಕು, ಒಂದೇ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟ ತಲುಪಬೇಕು. ಇದನ್ನೇ ವಿಜ್ಞಾನದಲ್ಲಿ ಕರೆಯುತ್ತಾರೆ ಅರ್ಲಿ ಪ್ರಾಡರ್ಜಿ ಮಾಡೆಲ್. ಉದಾಹರಣೆಗಳು ನಿಮಗೆ ಗೊತ್ತಿರುತ್ತವೆ. 6 ವರ್ಷಕ್ಕೆ ಚೆಸ್ ಚಾಂಪಿಯನ್, 8 ವರ್ಷಕ್ಕೆ ವೈಲಿನ್ ಮಾಸ್ಟರ್, 10 ವರ್ಷಕ್ಕೆ ಗಣಿತದ ಜೀನಿಯಸ್. ಇವರನ್ನು ನೋಡಿ ನಾವು ಹೇಳುತ್ತೇವೆ, ಇವರೇ ಫ್ಯೂಚರ್ ಜೀನಿಯಸ್. ಆದರೆ ವಿಜ್ಞಾನ ಹೇಳಿದೆ, ಈ ಅರ್ಲಿ ಪ್ರಾಡರ್ಜಿ ಮಕ್ಕಳಲ್ಲಿ ಎಷ್ಟು ಜನ ಕೊನೆಗೆ ತಮ್ಮ ಕ್ಷೇತ್ರದಲ್ಲಿ ವಿಶ್ವ ಮಟ್ಟದ ಸಾಧನೆ ಮಾಡಿದ್ದಾರೆ? ಇದಕ್ಕೆ ಉತ್ತರ ಅಷ್ಟೊಂದೇನು ಸಮಾಧಾನಕರವಾಗಿಲ್ಲ. ಬಹುತೇಕ ಅರ್ಲಿ ಪ್ರಾಡರ್ಜಿ ಮಕ್ಕಳು ಮಧ್ಯದಲ್ಲೇ ಆಸಕ್ತಿ ಕಳೆದುಕೊಳ್ಳುತ್ತಾರೆ, ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ, ಅಡಲ್ಟ್ಹುಡ್ನಲ್ಲಿ ಆವರೇಜ್ ಪರ್ಫಾರ್ಮೆನ್ಸ್ಗೆ ಬಂದು ನಿಲ್ಲುತ್ತಾರೆ. ಇದರ ಅರ್ಥ ಚಿಕ್ಕ ವಯಸ್ಸಿನ ಬ್ರಿಲಿಯನ್ಸ್ ದೀರ್ಘಕಾಲದ ಯಶಸ್ಸಲ್ಲ. 2025ರಲ್ಲಿ ಪ್ರಕಟವಾದ ಒಂದು ಬಹುಮುಖ್ಯ ಅಧ್ಯಯನ 35,000ಕ್ಕೂ ಹೆಚ್ಚು ಜನರ ಜೀವನದ ಪಥವನ್ನು ಅಧ್ಯಯನ ಮಾಡಲಾಗಿದೆ. ಈ ಅಧ್ಯಯನದಲ್ಲಿ ಇವರು ವಿಜ್ಞಾನಿಗಳು, ವೈದ್ಯರು, ಒಲಿಂಪಿಕ್ ಆಟಗಾರರು, ಸಂಗೀತ ದಿಗ್ಗಜರು, ಚೆಸ್ ಗ್ರ್ಯಾಂಡ್ ಮಾಸ್ಟರ್ಗಳು ಮತ್ತು ಟೆಕ್ ಉದ್ಯಮಿಗಳ ಲೀಡರ್ಗಳು ಇವರನ್ನೆಲ್ಲ ಒಳಗೊಂಡಂತೆ ಒಂದು ಅಧ್ಯಯನ ನಡೆಸಲಾಗಿದೆ. ವಿಜ್ಞಾನಿಗಳು ಒಂದು ಪ್ರಶ್ನೆ ಕೇಳಿದರು: ನೀವು ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡುತ್ತಿದ್ರಿ ಎಂದು. ಫಲಿತಾಂಶ ಶಾಕಿಂಗ್ ಆಗಿತ್ತು. ಅತ್ಯುನ್ನತ ಮಟ್ಟ ತಲುಪಿದವರಲ್ಲಿ ಬಹುತೇಕರು ಒಂದು ವಿಷಯಕ್ಕೆ ಬೇಗ ಒತ್ತಡ ಹಾಕಿರಲಿಲ್ಲ. ಹಲವಾರು ಕ್ಷೇತ್ರಗಳನ್ನು ಪ್ರಯೋಗ ಮಾಡಿದ್ದವರು. ಆಟ, ಕ್ರೀಡೆ, ಸಂಗೀತ, ಓದು, ಅನ್ವೇಷಣೆ ಎಲ್ಲವೂ ಇತ್ತು. ಮತ್ತಿನ್ನೊಂದು ಮಹತ್ವದ ವಿಚಾರವೇನೆಂದರೆ, ಅತ್ಯುತ್ತಮ ಸಾಧಕರು ಬಹುಮಟ್ಟಿಗೆ ಲೇಟ್ ಸ್ಪೆಷಲೈಸರ್ಸೇ ಆಗಿದ್ದರು. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಎಕ್ಸ್ಪ್ಲೋರೇಷನ್, ತಡವಾಗಿ ಸ್ಪೆಷಲೈಸೇಷನ್ ಎಂದು ವಿಜ್ಞಾನ ಬೆಳಕು ಚೆಲ್ಲಿತ್ತು. ವಿಜ್ಞಾನಿಗಳು ಅರ್ಲಿ ಸ್ಪೆಷಲೈಸೇಷನ್ ನಿಂದ ಉಂಟಾಗುವ 3 ದೊಡ್ಡ ಸಮಸ್ಯೆಗಳನ್ನು ಗುರುತಿಸಿದ್ದಾರೆ. ಮೊದಲನೆಯದು ಬರ್ನ್ಔಟ್, ಮಾನಸಿಕ ದಣಿವು. ಒಂದೇ ವಿಷಯ, ಒಂದೇ ರೊಟೀನ್, ಒಂದೇ ಎಕ್ಸ್ಪ್ಲನೇಷನ್, ಮಗು ಯಂತ್ರದಂತಾಗುತ್ತದೆ. ಪ್ರಾಕ್ಟೀಸ್ ಮಾಡು, ರ್ಯಾಂಕ್ ತರಬೇಕು, ಬೆಸ್ಟ್ ಆಗಬೇಕು, ಆದರೆ ಮೆದುಳು ದಣಿಯುತ್ತದೆ, ಮನಸ್ಸು ಕುಗ್ಗುತ್ತೆ. ಇದರ ರಿಸಲ್ಟ್ ಆಸಕ್ತಿ ಕಳೆದುಕೊಳ್ಳುತ್ತದೆ, ಪ್ರತಿಭೆ ಕುಗ್ಗುತ್ತೆ, ಇನ್ನೂ ಕೆಲವರು ಸಂಪೂರ್ಣವಾಗಿ ಸೋತೇ ಬಿಡುತ್ತಾರೆ. ಎರಡನೆಯದು ಕ್ರಿಯೇಟಿವಿಟಿ ಕುಸಿತ. ಕ್ರಿಯೇಟಿವಿಟಿ ಬರುವುದು ಹೇಗೆ ಎಂದು ನಾವು ನೋಡುವುದಾದರೆ, ಬೇರೆ ಬೇರೆ ಕ್ಷೇತ್ರಗಳ ಸಂಯೋಜನೆಯಿಂದ ಕ್ರಿಯೇಟಿವಿಟಿ ಬರುತ್ತದೆ. ಒಂದೇ ವಿಷಯದಲ್ಲಿ ಮುಚ್ಚಿಕೊಂಡ ಮಗು ಹೊಸ ದೃಷ್ಟಿಕೋನ ಪಡೆಯುವುದಿಲ್ಲ, ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ, ಪ್ರಾಬ್ಲಮ್ ಸಾಲ್ವಿಂಗ್ ದುರ್ಬಲವಾಗುತ್ತದೆ. ವಿಜ್ಞಾನ ಹೇಳುತ್ತದೆ ಕ್ರಾಸ್ ಡೊಮೈನ್ ಎಕ್ಸ್ಪ್ಲೋಜರ್ಸ್ ಇಸ್ ಈಕ್ವಲ್ ಟು ಹೈ ಕ್ರಿಯೇಟಿವಿಟಿ ಎಂದು. ಮಕ್ಕಳನ್ನು ಒಂದೇ ವಿಷಯದಲ್ಲಿ ಕಟ್ಟಿ ಹಾಕಿದರೆ ಮುಂದಿನ ದಿನಗಳಲ್ಲಿ ನಾನು ಇದೊಂದೇನಾ, ಇದು ಹೋದ್ರೆ ನಾನು ಯಾರು, ಈ ಪ್ರಶ್ನೆಗಳು ಅಡಲ್ಟ್ಹುಡ್ನಲ್ಲಿ ಆಂಗ್ಸೈಟಿ, ಡಿಪ್ರೆಷನ್, ಸೆಲ್ಫ್ ಡೌಟ್ಗೆ ಕಾರಣವಾಗುತ್ತವೆ. ಸ್ನೇಹಿತರೆ,
ಇವತ್ತಿನ ವಿಜ್ಞಾನ ಶಿಫಾರಸು ಮಾಡುತ್ತಿರುವುದು ಸ್ಯಾಂಪ್ಲಿಂಗ್ ಇಯರ್ ಮಾಡೆಲ್ಸ್, ಅಂದರೆ ಚಿಕ್ಕ ವಯಸ್ಸು, ವಿವಿಧ ಅನುಭವ, ಮಧ್ಯ ವಯಸ್ಸು, ಆಸಕ್ತಿ ಗುರುತು ಮಾಡುವುದು, ತಡವಾಗಿ ಸ್ಪೆಷಲೈಸೇಷನ್ ಅನ್ನು ಆಯ್ಕೆ ಮಾಡುವುದು. ಉದಾಹರಣೆಗೆ ನೋಡುವುದಾದರೆ ಒಲಿಂಪಿಕ್ನ ಅಥ್ಲೆಟಿಕ್ಸ್ಗಳು ಮೊದಲು ಹಲವು ಆಟಗಳನ್ನು ಆಡಿ ನಂತರ ಒಂದು ಆಯ್ಕೆಯನ್ನು ಮಾಡುತ್ತಾರೆ. ಮಹಾನ್ ಸಂಗೀತಗಾರರು ಕೂಡ ಮೊದಲು ಹಲವು ವಾದ್ಯಗಳನ್ನು ಪರಿಶೀಲಿಸಿ ನಂತರ ಒಂದು ವಾದ್ಯದಲ್ಲಿ ತಮ್ಮ ಪಟ್ಟು ಹಿಡಿಯುತ್ತಾರೆ. ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಒಂದು ಪ್ಯಾಟ್ರನ್ ಆಗಿದೆ. ಸ್ನೇಹಿತರೆ, ನಾವು ಆಟವನ್ನು ಟೈಮ್ ವೇಸ್ಟ್ ಅಂತ ನೋಡ್ತೀವಿ, ಆದರೆ ನ್ಯೂರೋಸೈನ್ಸ್ ಹೇಳುತ್ತದೆ ಪ್ಲೇ ಇಸ್ ಈಕ್ವಲ್ ಟು ಬ್ರೈನ್ ಟ್ರೈನಿಂಗ್. ಆಟವಾಡುವುದರಿಂದ ಮಕ್ಕಳು ರಿಸ್ಕ್ ಟೇಕಿಂಗ್, ಸೋಷಿಯಲ್ ಇಂಟ್ರಾಕ್ಷನ್ ಹಾಗೂ ಫೇಲ್ಯೂರ್ ಅನ್ನು ಹ್ಯಾಂಡಲ್ ಮಾಡುವುದನ್ನು ಕಲಿಯುತ್ತಾರೆ. ವಿಜ್ಞಾನಿಗಳು ಆಟವಿಲ್ಲದ ಪ್ರತಿಭೆಯನ್ನು ಫ್ರಜೈಲ್ ಟ್ಯಾಲೆಂಟ್ ಎಂದು ಕರೆಯುತ್ತಾರೆ, ಅಂದರೆ ದುರ್ಬಲವಾದ ಪ್ರತಿಭೆ ಎಂದು. ಸ್ನೇಹಿತರೆ, ಗಿಫ್ಟೆಡ್ ಮಕ್ಕಳು ಎಲ್ಲರೂ ಸೂಪರ್ ಅಲ್ಲ. ಪ್ರತಿಭಾಶಾಲಿ ಮಕ್ಕಳು ಅಂದರೆ ಎಮೋಷನಲಿ ಸೆನ್ಸಿಟಿವ್, ಓವರ್ ಥಿಂಕಿಂಗ್ ಹಾಗೂ ಆಂಗ್ಸೈಟಿ ಪ್ರೋನ್. ಇವರಿಗೆ ಬೇಕಾದದ್ದು ಹೆಚ್ಚು ಒತ್ತಡ ಅಲ್ಲ, ಹೆಚ್ಚು ಅರ್ಥ ಮಾಡಿಸುವುದು ಹಾಗೂ ಸುರಕ್ಷಿತವಾದ ವಾತಾವರಣ ಅಷ್ಟೇ. ಸ್ನೇಹಿತರೆ, ಇಲ್ಲಿ ಪೋಷಕರು ಮಾಡಬೇಕಾದದ್ದು ಏನು ಎಂದು ನಾವು ನೋಡುವುದಾದರೆ, ಪ್ರೋಸೆಸ್ ನಿನಗೆ ಇಷ್ಟವಾಯಿತಾ? ನೀನು ಎಷ್ಟು ಪ್ರಯತ್ನ ಮಾಡಿದ್ದೀಯಾ? ನೀನು ಎಷ್ಟು ಕಲಿತೆ? ಹಾಗೂ ವಿವಿಧ ಆಸಕ್ತಿಗೆ ಅವಕಾಶ ನೀಡುವುದು. ಇಂದು ಸಂಗೀತ, ನಾಳೆ ಕ್ರೀಡೆ, ಮತ್ತೆ ವಿಜ್ಞಾನ. ಒಂದು ವಿಷಯ ಸಂಪೂರ್ಣವಾಗಿ ಕಲಿತಾ ಎನ್ನುವುದಕ್ಕಿಂತ ಆ ಮಗು ಆ ವಿಷಯವನ್ನು ಯಾವ ರೀತಿ ಅರ್ಥ ಮಾಡಿಕೊಂಡಿದೆ ಮತ್ತು ಆ ವಿಷಯವು ಆ ಮಗುವಿಗೆ ಎಷ್ಟರ ಮಟ್ಟಿಗೆ ಪ್ರಯೋಗಾತ್ಮಕವಾಗಿ ಕಾಣುತ್ತದೆ ಎಂಬುದೇ ಮುಖ್ಯವಾಗುತ್ತದೆ. ಸ್ನೇಹಿತರೆ, ಮಕ್ಕಳಿಗೆ ರ್ಯಾಂಕ್ ಬೇಸ್ಡ್ ಪ್ರೆಷರ್ ಬೇಡ, ಅವರಿಗೆ ಕ್ಯೂರಿಯಸ್ ಬೇಸ್ಡ್ ಲರ್ನಿಂಗ್ ಕೊಡಿ. ಪ್ರಾಜೆಕ್ಟ್, ಡಿಸ್ಕರ್ಷನ್ ಮತ್ತು ಎಕ್ಸ್ಪೆರಿಮೆಂಟ್. ನಿಜವಾದ ಪ್ರತಿಭೆ ಇಲ್ಲಿಂದಲೇ ಹುಟ್ಟುತ್ತದೆ. ಸ್ನೇಹಿತರೆ, ಪ್ರತಿಭೆ ಒಂದು ಹೂವಿನ ರೀತಿ. ಬಲವಂತವಾಗಿ ಎಳೆಯಬೇಡಿ. ಬೆಳೆಯಲು ಸಮಯ, ಬೆಳಕು, ಸ್ವಾತಂತ್ರ್ಯ ಕೊಡಿ. ಮಕ್ಕಳ ಫ್ಯೂಚರ್ ಫಿಕ್ಸ್ ಮಾಡಬೇಡಿ. ಅವರ ಕ್ಯೂರಿಯಾಸಿಟಿ ಬದುಕಲಿ. ಅವರನ್ನು ಆಟವಾಡಲು ಬಿಡಿ. ಆಟದಲ್ಲಿ ಅವರು ತೊಂದರೆಗೆ ಸಿಕ್ಕರೆ ಆ ತೊಂದರೆಯಿಂದ ಅವರೇ ಯೋಚಿಸಿ ಹೊರಬರಲು ಪ್ರಯತ್ನಿಸಲಿ. ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುಭವ ಪಡೆಯಲು ಬಿಡಿ. ಮಕ್ಕಳ ಆಸಕ್ತಿಯನ್ನು ಗುರುತಿಸುವ ಕೆಲಸ ಪೋಷಕರಿಂದ ಆಗಲಿ. ಸ್ನೇಹಿತರೆ, ಮುಂದಿನ ಬಾರಿ ನಿಮ್ಮ ಮಗು ಕೇಳಿದರೆ ನಾನು ಇದನ್ನು ಟ್ರೈ ಮಾಡಬಹುದಾ ಎಂದು ದಯವಿಟ್ಟು ಹೇಳಿ, ಹೌದು, ಪ್ರಯತ್ನಿಸು ಎಂದು. ಇದೇ ಇವತ್ತು ವಿಜ್ಞಾನ ಕೊಟ್ಟಿರುವ ಅತ್ಯಂತ ಬುದ್ಧಿವಂತ ಉತ್ತರವಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.